ಹರಿ ಓಂ ನಮಸ್ತೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ವಿನುತಾ ಪ್ರಮೋದ್. ನಾನಿವತ್ತೊಂದು ಮ್ಯಾರೇಜ್ ಫಂಕ್ಷನಿಗೆ ರೆಡಿ ಆಗ್ತಾ ಇದ್ದೆ. ಸೊ ಹಾಗಾಗಿ ನಾನು ಹೇಗೆ ರೆಡಿ ಆಗ್ತೀನಿ ಅನ್ನೋದನ್ನು ವಿಡಿಯೋ ಮಾಡೋಣ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನಾರ್ಮಲ್ ಡೇಸ್ ಇದ್ದಂಗೆ ಸನ್ಸ್ಕ್ರೀನು, ಮಾಯ್ಶ್ಚರೈಸರು, ಆಮೇಲೆ ಸೀರಮ್ಮು ನಾನು ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ಡೈಲಿ ಯೂಸ್ ಮಾಡ್ತೀನಿ ಅಟ್ ಎನಿ ಕಾಸ್ಟ್. ಯಾವ ಟೈಮಲ್ಲಾದರೂ ಓಕೆ. ಎಲ್ಲರೂ ಅಷ್ಟೇ ನಾನು ಹೇಳೋದು, ಮಾಮ್ಸ್ ಆಗಲಿ ಅಥವಾ ನೀವು ಡ್ಯೂಟಿಗೆ ಹೋಗ್ತೀರಾ ಅಥವಾ ಕಾಲೇಜಿಗೆ ಹೋಗ್ತೀರಾ, ಸನ್ಸ್ಕ್ರೀನು, ಆಮೇಲೆ ಮಾಯ್ಶ್ಚರೈಸರು, ಆಮೇಲೆ ಸೀರಮ್ನ ಮಿಸ್ ಮಾಡ್ಕೊಳ್ಳೇಬೇಡಿ. ನೀವೇ ನೋಡಿ, ಬೇಕು ಅಂತಂದರೆ ಸೀರಮ್ನ ಡೈಲಿ ಯೂಸ್ ಮಾಡಿ ಅಥವಾ ಮಾಯ್ಶ್ಚರೈಸರು ಆ್ಯಂಡ್ ಸನ್ಸ್ಕ್ರೀನ್ನ ಡೈಲಿ ಯೂಸ್ ಮಾಡಿ. ನಿಮಗೆ ನಿಮ್ಮ ಫೇಸ್ ಮೇಲೆ ಚೇಂಜಸ್ ಗೊತ್ತಾಗುತ್ತೆ. ಸೊ ನಾನಿಲ್ಲಿ ಫೇಸಲ್ಲಿ ಏನೆಲ್ಲ ಡಾರ್ಕ್ ಸರ್ಕಲು, ಸ್ವಲ್ಪ ಪಿಗ್ಮೆಂಟೇಷನ್ ಇದ್ದಿದ್ದನ್ನ ಕಲರ್ ಕರೆಕ್ಟ್ ಮಾಡಿಕೊಂಡೆ. ಆಮೇಲೆ ಫೌಂಡೇಶನ್ ಹಾಕ್ಬಿಟ್ಟು ಬ್ಲೆಂಡರಲ್ಲಿ ಚೆನ್ನಾಗಿ ಬ್ಲೆಂಡ್ ಮಾಡಿ. ಸೊ ನೋಡಿ ಹೇಗೆ ಕಾಣಿಸ್ತಿದೆ ಅಂತ. ಸ್ವಲ್ಪ ನೋಸ್ ಕಾಂಟ್ರಿಂಗ್ ಮಾಡ್ತಾಯಿದ್ದೀನಿ. ಸ್ವಲ್ಪ ನೋಸ್ ಅಗಲ ಇರೋದ್ರಿಂದ ಸ್ವಲ್ಪ ಸ್ಲಿಮ್ ಮಾಡೋಣ ಅಂತ ಅಷ್ಟೇ. ಆಮೇಲೆ ಬ್ಲಷು ಮಿಸ್ ಮಾಡ್ಕೊಳ್ಳೋದೇ ಇಲ್ಲ, ನನ್ನ ಫೇವ್ರೆಟ್ ಪಾರ್ಟ್. ಸ್ವಲ್ಪ ಬ್ಲಷ್ ಹಾಕಿಬಿಟ್ಟು ಚೆನ್ನಾಗಿ ಬ್ಲೆಂಡ್ ಮಾಡಿದರೆ ಚೆನ್ನಾಗಿ ಕಾಣಿಸುತ್ತೆ. ಸೊ ನನ್ನ ಮಗಳು ನೋಡಿ ನಾನು ರೆಡಿ ಆಗೋದನ್ನ ನೋಡಿ ಖುಷಿ ಪಡ್ತಾ ಇದ್ದಾಳೆ. ಸೊ ನೋಡಿ, ನೀವೇ ನೋಡಿ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿದೆ ಅಂತ. ಆಮೇಲೆ ನಾನು ನಾರ್ಮಲಾಗಿ ಕಾಂಪ್ಯಾಕ್ಟ್ ಪೌಡ್ರ್ ಯೂಸ್ ಮಾಡೋದು. ಸೊ ಐ ಮೇಕಪ್ ಬಂದುಬಿಟ್ಟು ಸ್ವಲ್ಪ ಹೈಲೈಟ್ರು ಹಾಕಿದ್ದೀನಿ. ಇಲ್ಲಿ ನಾನು ಯೂಸ್ ಮಾಡಿರೋದು 2 ಶೇಡ್ ಅಷ್ಟೇ, ಒಂದು ಲೈಟ್ ಶೇಡು ಆಮೇಲೆ ಡಾರ್ಕ್ ಶೇಡು. ಆಮೇಲೆ ಐಲೈನರ್ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಸಾರಿ ಒಂದು ಸ್ವಲ್ಪ ಗ್ರ್ಯಾಂಡು ಅಲ್ಲ, ಸಿಂಪಲ್ಲು ಅಲ್ಲ, ಹಂಗಿರೋದ್ರಿಂದ ನಾನು 2 ಶೇಡ್ ಯೂಸ್ ಮಾಡ್ತಾಯಿದ್ದೀನಿ ಸಾರಿಗೆ, ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಅಂದ್ಬಿಟ್ಟು. ಒಂದು ಡಾರ್ಕ್ ಶೇಡು, ಒಂದು ಲೈಟ್ ಶೇಡು ಯೂಸ್ ಮಾಡಿದ್ದೀನಿ. ಆಮೇಲೆ ಅದನ್ನು ಚೆನ್ನಾಗಿ ಬ್ಲೆಂಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಚೆನ್ನಾಗಿ ಶೇಡ್ ಬರುತ್ತೆ. ಸೊ ನೋಡಿ, ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಮೇಕಪ್ ಆಗಲಿ, ಲಿಪ್ಸ್ಟಿಕ್ ಆಗಲಿ, ಐ ಮೇಕಪ್ ಆಗಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದರೆ ಸಿಂಪಲ್ ಲುಕ್ಗೆ ಇದು 100% ಚೆನ್ನಾಗಿರುತ್ತೆ. ಸೊ ನಿಮಗೂ ಏನಾದರೂ ಈ ಥರ ಲುಕ್ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಆಮೇಲೆ ಯಾರಿಗಾದರೂ ಸಾರಿ ಪ್ಲೀಟ್ ಮಾಡೋದು ಇಂಟ್ರೆಸ್ಟ್ ಇದ್ದರೆ ಕಲಿಯೋದಕ್ಕೆ ನನಗೆ DM ಮಾಡಿ, ಕಮೆಂಟ್ ಮಾಡಿ, ಮೆಸೇಜ್ ಮಾಡಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆಮೇಲೆ ನಾವು ಫಂಕ್ಷನ್ಗೆ ಹೊರಟ್ವಿ. ಆಮೇಲೆ ವಿಶ್ ಮಾಡಿಬಿಟ್ಟು ಊಟಕ್ಕೆ ಹೋದ್ವಿ. ನನ್ನ ಸಣ್ಣ ಮಗಳು ಮಲ್ಕೊಂಬಿಟ್ಟಿದ್ಲು, ಹಾಗಾಗಿ ಸ್ವಲ್ಪ ಚೆನ್ನಾಗಿ ಊಟ ಮಾಡೋಕ್ಕಾಯಿತು ನನಗೆ. ನನ್ನ ಮಗಳಿಗೆ ಖುಷಿ, ದೊಡ್ಡ ಮಗಳು, ಅವಳಿಗೂ ಎಲೆ ಹಾಕಿದ್ದಾರೆ ಅಂತ ಅಂದ್ಬಿಟ್ಟು ಊಟ ಮಾಡೋಕ್ಕೆ. ಸೊ ನೋಡಿ, ನೀವೇ ನೋಡ್ಬೋದು, ನಾನು ಬಂದಮೇಲೆ ಮೇಕಪ್ ಹಾಗೆ ಇದೆ.